ಸ್ವಲ್ಪ ಸಾರ್ವಜನಿಕರು ಗಮನಿಸಬೇಕು. ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ಯಾರು ಹೆದರದೆ ಜಾಗೃತರಾಗಿರಬೇಕು. ಹಾಗೆಯೇ ಅವಶ್ಯಕತೆ ಬಿದ್ದರೆ ಕಾಳಜಿ ಕೇಂದ್ರಕ್ಕೆ ಮತ್ತೆ ಬರಬೇಕಂತ ತಮ್ಮಲ್ಲಿ ವಿನಂತಿ. ನಗರಸಭೆ ವತಿಯಿಂದ 24 ಗಂಟೆಗಳ ಕಾಲ ತಮಗೆ ಗಾಡಿ ವ್ಯವಸ್ಥೆ ಇದೆ. ಕಾಳಜಿ ಕೇಂದ್ರಕ್ಕೆ ತಾವುಗಳು ಬರಬಹುದು. ಗಮನಿಸಿ, ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ತಾವುಗಳು ಹೆದರದೆ ಜಾಗೃತರಾಗಿರಬೇಕು. ಹಾಗೆಯೇ ಅವಶ್ಯಕತೆ ಬಿದ್ದರೆ ತಾವುಗಳು ಕಾಳಜಿ ಕೇಂದ್ರಕ್ಕೆ ಮತ್ತೆ ಬರಬೇಕಂತ ತಮ್ಮಲ್ಲಿ ವಿನಂತಿ. ಸರ್, ಈಗ ಒಂಥರ ಒಂದು ಗೊಂದಲ ಪರಿಸ್ಥಿತಿ ಉಂಟಾಗಿದೆ. ಓಕೆ ಸರ್, ಯಾಕೆ ಈ ತರ ಸಿಚುವೇಶನ್ ಆಗುತ್ತೆ ಯಾಕೆ ಸರ್? ಯಾಕಂದ್ರೆ ಈಗ ಅಧಿಕಾರಿಗಳು ಇವ್ರಿಗೆ ಬಂದು ಏನ್ ಬೇಕಾಗಿದೆ ಅವ್ರಿಗೆ ವಾರ್ನಿಂಗ್ ಕೊಡಬೇಕಿತ್ತು ಸರ್, ಎಚ್ಚರ ಮಾಡಬೇಕಿತ್ತು. ಸೊ ಅದು ಯಾಕೆ ಮಾಡಲಿಲ್ಲ? ಅಂದ್ರೆ ಇದು ಸಿಚುವೇಶನ್ 6 ಟೈಮಿಂಗ್ ನಮ್ಗೆ ಕೊಟ್ಟಿದ್ದು 5,000 ಹೆಚ್ಚಾಗಿತ್ತು. ಮೊದಲಿಗೆ 47 ಇತ್ತು. 47 ಹೋದ ನಂತರ ಈಗ 52,000 ಮೇಲೆ ಚಿಲ್ಲರ ಇದೆ. ಕ್ಯೂಸೆಕ್ಸ್ ನೀರು ಮತ್ತೆ 5,000 ಬಿಟ್ಟಿದ್ದಾರೆ. ಈ 5,000 ಬಿಟ್ಟಿದ್ದು 6 ಗಂಟೆಗೆ ಸುಮಾರಿಗೆ ನಮ್ಗೆ ಸ್ಟ್ರೀಟ್ ಬಂದ 6 ಗಂಟೆಗೆ ಬಿಟ್ಟಿದ್ದು. ಆದ್ರಿಂದ ಅಲ್ಲಿ ಮೇಲಿಂದ ನಮಗೆ ಮೆಸೇಜ್ ಹಾಕೋದು ತಡವಾಗಿರೋದ್ರಿಂದ ತಹಶೀಲ್ದಾರ್ ಸಾಹೇಬ್ರ ಕೊಟ್ಟಂತ ನಿರ್ದೇಶನ ಪ್ರಕಾರ ಮತ್ತೆ ನಾವು ತಿರುಗಿ ಕೆಲಸ ಮಾಡ್ತೀವಿ. ಸರ್ 6 ಗಂಟೆ ಮೆಸೇಜ್ 7 ಗಂಟೆ ಒಂದು ಮೆಸೇಜ್ ಬಂದಿತ್ತು ಸರ್. 7 ಫುಲ್ 53,000 ಆಗಿತ್ತು. ಅದೇ 53,000. ಅದೇ ಮೊದಲಿಗೆ 47 ಇತ್ತು 3 ಗಂಟೆ ಇತ್ತು. ಅದರ ನಂತರ 7 ಗಂಟೆಗೆ ಬಂದಿದ್ದು 53,000. ಅದು 53,000 ಹೆಚ್ಚಾಗಿದ್ದಕ್ಕೆ ಈಗ ತಹಶೀಲ್ದಾರು ಈಗ ಮುಂದಿನ ಮತ್ತೆ ಯಾವುದೇ ಅನಾಹುತ ಘಟಿಸಿದಂತೆ ನೋಡ್ಕೊಳ್ಳೋದಂತೆ ನೀವು ಮತ್ತೆ ಕಾಳಜಿ ಕೇಂದ್ರ ತೆರಳಿಸ್ಲಕ್ಕ ಸಹಾಯ ಮಾಡ್ರಿ, ನೀವು ಹೋಗಿ ಅವ್ರ ಎಚ್ಚರಿಕೆ ಕೊಡ್ರಿ ಅಂತ ಮತ್ತೆ ಕಳಿಸ್ತಾರೆ. ಸರ್, ಏನ್ ಕ್ರಮ ಕೈಗೊಂಡ್ರು ಸರ್? ಈಗ ಏನ್ ಮಾಡಿದ್ರು? ಹೋದ ಶುಕ್ರವಾರದಿಂದ ನಾವೇನು ಯಾವ್ಯಾವ ಕ್ರಮ ಕರ್ಕೊಟ್ಬಿಟ್ಟಿವಿ ಅದೇ ರೀತಿ ಮತ್ತೆ ಈಗ ಜನರನ್ನ ನಾವು ಶಿಫ್ಟ್ ಮಾಡಬೇಕು. ಆದಷ್ಟು ಜನ ಅಲ್ಲೇ ಇದ್ದಾರೆ. ಈಗ 435 ಜನ ಅಲ್ಲೇ ಇದ್ದಾರೆ. ಇನ್ನು ಉಳಿದವರು ಆ ಕಡೆ ಈ ಕಡೆ ಕೆಲವರು ಶಿಫ್ಟ್ ಆದವರು, ಇನ್ನೂ ಮನೆಯಲ್ಲಿ ಸಾಮಾನ್ಯ ಇಡ್ಲಾರ್ದವರು ಕೆಲವರು ಶಿಫ್ಟ್ ಆಗಿದ್ದಾರೆ. ಬಂದು ಹೋಗೋದು ಮಾಡ್ಲಿಕ್ಕೆ, ಸ್ವಚ್ಛ ಮಾಡ್ಲಿಕ್ಕೆ ಅಂತವರನ್ನ ನಾವೆಲ್ಲರನ್ನ ಮತ್ತೆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡ್ತೀವಿ. ಸ್ವಲ್ಪ ಸಾರ್ವಜನಿಕರು ಗಮನಿಸಬೇಕು. ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ಯಾರು ಹೆದರದೆ ಜಾಗೃತರಾಗಿರಬೇಕು. ಹಾಗೆಯೇ ಅವಶ್ಯಕತೆ ಬಿದ್ದರೆ ಕಾಳಜಿ ಕೇಂದ್ರಕ್ಕೆ ಮತ್ತೆ ಬರಬೇಕಂತ ತಮ್ಮಲ್ಲಿ ವಿನಂತಿ. ನಗರಸಭೆ ವತಿಯಿಂದ 24 ಗಂಟೆಗಳ ಕಾಲ ತಮಗೆ ಗಾಡಿ ವ್ಯವಸ್ಥೆ ಇದೆ. ಕಾಳಜಿ ಕೇಂದ್ರಕ್ಕೆ ತಾವುಗಳು ಬರಬಹುದು. ಗಮನಿಸಿ, ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ತಾವುಗಳು ಹೆದರದೆ ಜಾಗೃತರಾಗಿರಬೇಕು. ಹಾಗೆಯೇ ಅವಶ್ಯಕತೆ ಬಿದ್ದರೆ ತಾವುಗಳು ಕಾಳಜಿ ಕೇಂದ್ರಕ್ಕೆ ಮತ್ತೆ ಬರಬೇಕಂತ ತಮ್ಮಲ್ಲಿ ವಿನಂತಿ.